ನಿಂಗೆ 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 ಎಲ್ಲೋದೆ ನಿಂಗೆ 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 ಎಲ್ಲೋದೆ ನಿಂಗೆ ಬಾರ ಇಲ್ಲಿ. ಯಾಕ್ರಿ ಹಿಂಗ್ ಕೂಕಣ್ತಿದಿರ? ಏನಾಯ್ತ್ರಿ? ಹೋಗಿದ್ದೆ ನಿಂಗೆ ಆವಾಗಲೇ ನಾನು ಕೂಕಾಣ್ತಿದ್ದೀನಿ. ನೀನು ಮಾತಾಡಂಗಿಲ್ಲ ಏನಿಲ್ಲ. ಎಲ್ಲೋಗಿದ್ದೆ ನಿಂಗೆ ನೀನು ಈಟೊತ್ತವರೆಗೂ? ಎಲ್ಲೋಗಂದ್ರೆ ಎಲ್ಲಿಗೂ ಆಗಿರನ ಇಲ್ಲ. ನಾನು ಮತ್ತೆ ಒಂದ್ ಸ್ವಲ್ಪ ಇಲ್ಲೇ ನೀರ್ ಹಿಡಿತಿದ್ದು, ನೀರ್ ಬಿಟ್ಟಿದ್ದಾರೆ. ಯಾಕ್ರಿ ಹಿಂಗ್ ಕೇಳ್ತಿದ್ರ ಎಲ್ಲೋಗಿದ್ದೆ ಅಂತ? ಏನಾಯ್ತು? ಏನಾರ ಬೇಕಿತ್ತೇನ್ರಿ? ಅತ್ತು ಇಲ್ಲ ಕಣೆ ನಿಂಗೆ. ಇನ್ನೇ ನಾನು ಹೊಲತ ಹೋಗ್ತಿದ್ದೀನಿ, ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ. ನಿನಗೂ ಗೊತ್ತಲ್ಲ, ಎಲ್ಲ ಕೆಲಸದವರೆಲ್ಲ ಬಂದಿದ್ದಾರೆ, ಅಲ್ಲಿ ಹೋಗಿರ್ತೀನಿ. ನೀನು ತಿಂಡಿ ಮಾಡಿದ್ಯಾ ಅಡುಗೆ ಮಾಡಿದ್ಯಾ ಅದೇನು ನೋಡ್ಕೊಂಡು ತಗೊಂಬಂದ್ಬಿಡು. ರಪ್ಪನ್ನ ಒತ್ತು ಮಾಡಬೇಡ, ಸರಿನಾ? ಎಲ್ಲ ಕಾಯ್ತಿರ್ತಾರೆ ಪಾಪ ಕೆಲಸದವರೆಲ್ಲ. ಬಿಸಿಲಲ್ಲಿ ಕೆಲಸ ಮಾಡಿ 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 ಸಾಕಾಗಿರ್ತಾರೆ, ಮತ್ತೆ ಸುಸ್ತಾಗಂಗೆ ಆಗ್ತಿರುತ್ತೆ. ರಪ್ಪನ್ನ ಏನಾದರೂ ತಿನ್ನೋದಕ್ಕೆ ಏನಾದರೂ ತಗೊಂಬಂದ್ಬಿಡು, ಒತ್ತು ಮಾಡ್ಕೊಂಬರ್ಬೇಡ, ಸರಿನಾ? ಬೇಗ ಬಂದ್ಬಿಡು. ಅಮ್ಮ ಎತ್ಲಾಗೋಯ್ತು, ಅಮ್ಮ ಬರುತ್ತೇನು ಕೇಳು, ಬಲ್ತಾವ. ನಾನು ಅಮ್ಮ ಇಬ್ಬರಾಳು ಹೋಗ್ತೀವಿ ಅತ್ಲಾಗ, ಬೈಕಲ್ಲಿ ಅತ್ಲಾಗ, ರಪ್ಪನ್ನ ಅತ್ಲಾಗಿ. ಅಯ್ಯೋ ತಿಂಡಿ ಆಗಿರ್ಕಂಡ್ರಿ, ಇನ್ನು ಗೊತ್ತಾಗ್ಬಿಡುತ್ತೆ. ಇನ್ನು ಬರೋಷ್ಟಲ್ಲಿ ನಾವು ಏನ್ರಿ ಮಾಡೋದು ಮತ್ತೆ? ನೀವು ಮೊದಲೇ ಹೇಳಿಲ್ಲ ಏನಿಲ್ಲ. ನೀವು ನೋಡಿದ್ರೆ ಇವಾಗ ಹೇಳ್ತೀರ ಕೆಲಸರೆಲ್ಲ ಬಂದರೆ ಹೊಲತಾವ ಅಂತ. ನಾನೇನು ಮಾಡೋಣ? ನಾನು ಬೆಳಿಗ್ಗೆ ನಾನು ಹೇಳಿಲ್ವಲ್ಲ, ಸಾಮಾನ್ಯಕ್ಕಿನ್ನ ಇವತ್ತು ಕೆಲಸದವ್ರು ಯಾರು ಬರಲ್ಲ ಅಂದ್ಕೊಂಡು ನಾನು ನನ್ನ ಪಾಡಿಗೆ ನಾನು ಮನೆ ಕೆಲಸ ಮಾಡ್ತಿದ್ದೀನಿ. ಹೊಲತಾವೆ ಎಲ್ಲ ಕೆಲಸ ಮಾಡೋರೆಲ್ಲ ಕೆಲಸವರೆಲ್ಲ ಬರ್ತಾರಂತ ಮೊದಲೇ ಗೊತ್ತಿರೋ ಕೂಲಿ ಇರಲ್ಲ. ನಾನು ಎದ್ದಾಡ್ಕೆಲ್ಲ నేను ತಿಂಡಿನ ಅಡಿಗೆನ ಏನಾರ ಮಾಡಿಬಿಟ್ಟು ರೆಡಿ ಮಾಡ್ತಿದ್ನಲ್ರಿ. ನೀವು ನೋಡಿದ್ರೆ ನೀವು ಇವಾಗ ಹೇಳ್ತಿದ್ದೀರಾ. ಇವಾಗ ಯಾವಾಗ ಮಾಡ್ಕೊಂಡು ಕೂತ್ಕೊಳ್ಳೋಣ, ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ನನಗಂತೂ ಅತ್ಲಾಗಿ. ಈಗ ಒಂದು ಕೆಲಸ ಮಾಡಿ ಹಂಗಾರೆ, ನಾನು ಏನು ಮಾಡೋದು, ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ತಡವಾಗಿ ಮಾಡ್ಕೊಂಡು ಬರ್ತೀನಿ. ತಿಂಡಿನ ಅಡಿಗೆ ಏನಾರ ಮಾಡ್ಕೊಂಡು ಬರ್ತೀನಿ. ನೀವು ಹೋಗಿರಿ ಹಂಗಾರೆ, ಇನ್ನೇನು ಮಾಡೋಣ ಅತ್ಲಾಗಿ. ಒಳ್ಳೆ ಸರಿ ಆಗೋಯ್ತು ಕಣೆ ನಿಂಗೆ, ನಿನ್ನಿಂದ ಅತ್ಲಾಗಿ. ಅಲ್ಲ ಕಣೆ, ನೀನು ಗ್ಯಾನ್ ಬೇಡವಂದೆ ನಿನಗೆ? ಅಲ್ಲ, ನೀವು ಕೆಲಸವ್ರು ಬರ್ತಾರಂತ ನಿನ್ನೆ ಸಾಯಂಕಾಲ ನೀನು ಹೇಳಿದ್ದೀನಿ. ನಾನು ನಾಳೆ ಬೆಳಿಗ್ಗೆ ಎದ್ದಡಿಕೆಲ್ಲ ನೀನು ಏನಾದ್ರು ತಿಂಡಿನ ಅಡುಗೆ ಮಾಡಿಬಿಡೆ ಅಂತ ಹೇಳಿದ್ದೀನಿ. ಆದರೂ ನೀನು ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ ನಿಂಗೆ. ಹೋಗ ಮಾತ್ಲಾಗಿ. ಏನು ಮಾಡೋದು ಏನೋ ಮಾತ್ಲಾಗತ್ಲಾಗಿ. ನೋಡಿ ಎಂಥ ಕೆಲಸ ಮಾಡಿಬಿಟ್ಟಿದ್ಯಾ. ಇವಾಗ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ನೀನು ಯಾವಾಗ ತಗೊಂಬರ್ತೀಯ? ಒತ್ತಾಗಲ್ವೇನೆ? ಕೆಲಸದವರೆಲ್ಲ ಕೂಲಿಯವರೆಲ್ಲ ಬಂದಿದ್ದಾರೆ ಅಂದಮೇಲೆ ಅವರಿಗೆ ಟೈಮ್ಗಿಂತ ಮುಂಚೆನೇ ನಾವು ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಕರಿಬೇಕು ನಾವು ಊಟಕ್ಕೆ. ಅಂಥದ್ರಲ್ಲಿ ನೀನು ಹಿಂಗೆ ಮಾಡಿದ್ಯಲ್ಲ ನಿಂಗೆ. ಅಯ್ಯೋ ನನಗೇನ್ರಿ ಗೊತ್ತು. ನಾನು ನೀವು ಹೇಳಿದ್ರಿ ಕರೆಕ್ಟು, ಆಯಿತು. ದಿನಾಲೂ ಇನ್ನೇನು ಕೆಲಸ ಏನಾರು ಬಂದರೆ ಹೊಲತಾವೇನಾರು ಕೆಲಸ ಮಾಡಿದ್ರೆ ಎದ್ದಾಡ್ಕೆಲ್ಲ ನೀವು ನನಗೆ ಹೇಳ್ಬಿಡ್ತಿದ್ರಿ, ತಿಂಡಿ ಮಾಡು ಅಡುಗೆ ಮಾಡು, ಇವತ್ತು ಕೆಲಸವ್ರು ಬರ್ತಾರೆ, ಇಲ್ಲ ಹೊಲತಾವ ಕೆಲಸಗಳಿದಾವೆ, ಅರ್ಜೆಂಟಾಗಿ ಹೋಗ್ಬೇಕು, ಬೇಗ ಬೇಗ ರೆಡಿ ಮಾಡಿಬಿಡು ಅಂತ ಹೇಳ್ತಿದ್ರಿ ನೀವು. ನಾನು ಇಷ್ಟೊತ್ತಾದರೂ ಹೇಳಿಲ್ವಲ್ಲ, ಇವರೇನೇನು ಸಾಮಾನ್ಯಕ್ಕೆ ಇವತ್ತು ಕೆಲಸವ್ರು ಯಾರು ಬರಲ್ಲ ಅನ್ಸುತ್ತೆ. ಇನ್ನೇನು ಏನು ಕೆಲಸ ಇಲ್ಲ, ನಮಗೋಸ್ಕರ ನೀನೆ ಮನೆಯವ್ರಿಗೋಸ್ಕರನೇ ತಿಂಡಿ ಅನ್ಸುತ್ತೆ ಅನ್ಕೊಂಡು ನಾನು ಒಂದ್ ರೇಟು ಉದಾಸೀನ ಮಾಡಿಬಿಟ್ಟೆ ಕಣ್ರಿ. ಇವಾಗ ಏನು ಮಾಡೋಣ? ಆಯ್ತು, ಇವಾಗ ಚರ್ಚೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ, ಇಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ, ಸುಮ್ಕೆ ಒತ್ತಾಗ್ತಿರುತ್ತೆ. ನೀವು ಹೋಗಿರಿ, ನಾನು ಮಾಡ್ಕೊಂಡು ಬರ್ತೀನಿ, ಅದೆಷ್ಟೊತ್ತಾಗುತ್ತೆ. ಯಾಕಪ್ಪ ಈ ಹುಡುಗರು ಯಾಕ ಒಬ್ರಿಗೊಬ್ರು ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆನೇನೆ? ಏನು ಮಾತಾಡ್ತಿದ್ದಾರೆ ಏನಪ್ಪ ಅತ್ಲಾಗಿ? ಯಾಕ್ಲ ಪಾಪ? ಅಮ್ಮಣ್ಣಿ ನಿಂಗಮ್ಮ ಏನಾಯ್ತೆ ಅಮ್ಮಣ್ಣಿ? ಏನ ಹುಡುಗ ಏನ ನೀನು ಮಾಡಕ್ಕೆ ಏನಾಗಿತ್ತೆ? ನೀನು ಬೇಗ ಮಾಡೋದಲ್ವೇನೆ ತಿಂಡಿನ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀರಾ. ಯಾಕೆ ಎಲ್ಲೋಗ್ಬೇಕಿತ್ತಲ್ಲ ಪಾಪ? ಅದೆಷ್ಟೊತ್ತಾಗುತ್ತೋ? ಎಲ್ಲಾರ ಕೆಲಸ ಕಾರ್ಯಕ್ಕೆ ಏನಾರು ಹೋಗೋದಿದ್ರೆ ಏನಾರ ಹೋಟ್ಲಲ್ಲ ಏನಾರು ತಿಂಡಿ ತಿನ್ಕೊಂಡು ಹೋಗು ಪಾಪ. ಮಗ ಎದ್ದೆ ಆಗಲಿ, ನಾನು ಎಷ್ಟಂತ ಕೆಲಸ ಮಾಡ್ತಾಳೆ ಹೇಳು ಅವಳು. ನಾನು ನೀರ್ಗಿರೆಲ್ಲ ಹಿಡಿತಿದ್ದೀನಿ. ಆ ಹುಡುಗಿ ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋದು, ಬೆಳಗೋದು, ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯೋದು ಎಲ್ಲ ಆ ಹುಡುಗಿನೂ ಕೆಲಸಗಳು ಅದು ಇದು ಮಾಡ್ಕೊಳ್ತಿದ್ದಾಳೆ. ನೀನು ಎಲ್ಲಿ ಹೋಗೋದಿದ್ರು ಹೋಗು, ಒಂದಿಟ್ಟು ಅಲ್ಲೇ ಹೋಟ್ಲಲ್ಲಿ ಏನಾರು ತಿಂಡಿ ಗಿಂಡಿ ತಿನ್ಕೊಂಡು ಹೋಗೋದೇನು ಕೆಲಸ ನೋಡ್ಕೊಂಡು ಹೋಗು ಸುಮ್ಕೆ. ಆ ಹುಡುಗಿ ಮೇಲೆ ರೇಗಾಡಿದ್ರೆ ಏನು ಪ್ರಯೋಜನ ಬಂತು? ಮೌ ಹಂಗಲ್ ಕಣಮ್ಮ ನನಗೆ ಹೇಳ್ತಿರೋದು. ನನಗಲ್ಲ ಕಣಮ್ಮ ತಿಂಡಿ, ನಾನು ತಿಂತೀನಿ, ತಿಂಡಿ ತಿನ್ನಲ್ಲ ಅಂತ ಏನು ಹೇಳ್ತಿಲ್ಲ. ಹಂಗಲ್ ಕಣಮ್ಮ, ಇವತ್ತು ಕೂಲಿಯವರೆಲ್ಲ ಬರ್ತಾರೆ ಕಣಮ್ಮ, ಎಲ್ಲ ಕೆಲಸದಲ್ಲಿ ಹೊಲತಾವ. ಎಲ್ಲರಿಗೂ ಹೇಳಿದ್ದೇನೆ, ನೆನ್ನೆ ಸಾಯಂಕಾಲ ನೀನು ಹೇಳಿದ್ದೀನಿ. ಅದಕ್ಕೆ ಇವಳಿಗೆ ಬೇಗ ತಿಂಡಿ ಮಾಡಿರೆ ಅಂತ ನೆನ್ನೆ ಸಾಯಂಕಾಲ ನೀನು ಹೇಳಿದ್ದೆ ನಾನು. ಎಲ್ಲ ಕೆಲಸದವರೆಲ್ಲ ಬರ್ತಾರೆ ಕಣೆ, ಹೊಲತಾವ, ಎಲ್ಲ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿರಬೇಕು ನೀನು ಅಂತ ಹೇಳಿದ್ದೀನಿ. ಇವ್ರು ನೋಡಿದರೆ ಇವರು ಉದಾಸೀನ ಮಾಡ್ಕೊಂಬಿಟ್ಟು ಇನ್ನೂ ಮನೆಯಲ್ಲಿ ಅದು ಇದು ಕೆಲಸ ಮಾಡ್ಕೊಂಡಿದ್ದಾರಲ್ಲ. ಅಲ್ಲ, ಆಮೇಕಿಂದ ಬಂದುಬಿಟ್ಟು ಎಲ್ಲರಿಗೂ ತಿಂಡಿ ಗಿಂಡಿ ಕೊಟ್ಟು ಹೊಲತಾವ ಬಂದುಬಿಟ್ಟು ಬೇಕಾದ್ರೆ ಬಂದು ಅದೇನಿದ್ರು ಕೆಲಸ ನೋಡ್ಕೊಂಡಿದ್ರು ಆಗ್ತಿತ್ತು ಅತ್ಲಾಗಿ. ಅಂಥ ಅರ್ಜೆಂಟ್ ಏನಿತ್ತು ಮಂತಾವ್ಲೇನೆ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು? ಬಟ್ಟೆ ನಾಳೆ ತೊಳೆದಿದ್ರು ಆಗ್ತಿರಲ್ವಾ? ಏನು ಮಾಡೋದಮ್ಮ ಇವಾಗ ನಾನು? ಹೇಳ್ರಿ ನೀವೇನೆ. ನಾನು ಹೋಟ್ಲಲ್ಲೆಲ್ಲ ನನಗೆ ಒಬ್ನಿಗೋಸ್ಕರ ಏನಾದ್ರು ಇದ್ದಿದ್ರೆ ತಿಂಡಿ ತಿನ್ನೋದು ಎಲ್ಲ ಹೋಟ್ಲಲ್ಲ, ಇಲ್ಲ ಅಂದರೆ ಮನೇಲೆ ಏನಾದ್ರೂ ಇದ್ದಿದ್ರೆ ತಿನ್ಕೊಂಡು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಇವಾಗ ಅವ್ರಿಗೆ ಏನು ತಗೊಂಡು ಹೋಗ್ಲಿ ಅಂತ ಕೇಳ್ತಿದ್ದೀನಿ ಅಷ್ಟೇ ಕಣಮ್ಮ, ಇನ್ನೇನಿಲ್ಲವು. ಏನು ಮಾಡೋಣ ಹೇಳು ನಾನು?
ನಮ್ಮಣಿ ನಿಂಗಮ್ಮ ಪಾಪ ಹೇಳಿದ್ನಾ ಅಲ್ಲ ಕೆಲಸ ಇರಲ್ಲ ನಾಳೆ ಬರ್ತಾರೆ ಅಂತ ಕಣತೆ ಹೇಳಿದ್ರು ಇವ್ರು ನನ್ಗೇನ್ ಗೊತ್ತು ಅತ್ತೆ ಏನಾಯ್ತು ಗೊತ್ತೇನ್ರಿ ಅತ್ತೆ ಇವ್ರು ಹೇಳಿದ್ರು ಹೇಳಿಲ್ಲ ಅಂತ ನಾನು ಹೇಳ್ತಿಲ್ಲ ಆಮೇಕಿಂದ ಏನಾಯ್ತು ಗೊತ್ತೇನತ್ತೆ ಆಯ್ತು ಸರಿ ಆಯ್ತು ನಾನು ಇನ್ನೇನು ರೆಡಿ ಮಾಡೋಣ ತಿಂಡಿ ಅಲ್ಲ ಅಂತ ನಾನು ಸುಮ್ಕಾಗಿದ್ದೆ ಕಣತೆ ಬೆಳಿಗ್ಗೆ ಎದ್ದರ ಕೆಳಗೆ ಮಾಡೋಣ ಅತ್ಲಾಗಿ ಮಾಮೂಲಿ ಮಾಡೋದು ಅಂತ ಆಮೇಕಿಂದ ಇವರು ಏನು ನನಗೆ ಬಾಯ್ ಬಿಟ್ಟು ಹೇಳಲೇ ಇಲ್ಲ ಕಣ್ರಿ ಅತ್ತೆ ಎದ್ದರ ಕೆಳಗೆ ದಿನಾಲೂ ಅರ್ಜೆಂಟ್ ಮಾಡೋರು ಹೊಲತಾ ಹೋಗ್ಬೇಕು ಕೆಲಸವರೆಲ್ಲ ಬರ್ತಾರಂತ ಏನು ಮಾತಾಡ್ಲಿಲ್ವಲ್ಲ ಸಾಮಾನ್ಯಕ್ಕೆ ಇವತ್ತೇನಾದ್ರು ಕೆಲಸವ್ರು ಏನಾದ್ರು ಬೇರೆ ಕಡೆ ಎಲ್ಲಾರು ಹೋಗಿರ್ಬೇಕು ಬೇರೆ ಹೊಲಕ್ಕೂ ಏನಾದ್ರು ಕೆಲಸಕ್ಕೆ ಸಾಮಾನ್ಯಕ್ಕೆ ಬರೋದ್ ಕಾಣೆ ಇನ್ನೇನು ನನ್ನ ಪ್ರಕಾರ ಅನ್ಕೊಂಡು ನಾನೇನ್ ಮಾಡ್ಬಿಟ್ಟೆ ಅದಕ್ಕೆ ಅತ್ತೆ ಉದಾಸೀನ ಮಾಡ್ಬಿಟ್ಟೆ ಅದಕ್ಕೆ ಇವಾಗ ಬರ್ತಿದಾರಂತ ಇವಾಗ ಬಂದ್ಬಿಟ್ಟು ಇವರು ಸಡನ್ ಆಗಿ ಹೇಳ್ತಿದಾರೆ ನಾನು ಹೊಲತಾ ಹೋಗ್ಬೇಕು ತಿಂಡಿ ರೆಡಿ ಮಾಡಿದ್ಯಾ ಅಂತ ಏನ್ ಮಾಡೋಣಂತೆ ಇವಾಗ ಏನ್ ಮಾಡೋಣ ಹೇಳ್ರಿ ಅದಕ್ಕೆ ನಾನು ಹೇಳ್ತಿದ್ದೀನಿ ಒಂದ್ ಅರ್ಧ ಗಂಟೆ ತಡ ಆಗುತ್ಕಂಡ್ರಿ ಅಷ್ಟೇ ಕೆಲಸ ಮಾಡ್ತಿದ್ದೆ ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಕಣ ಹೋಗ್ರಿ ಇನ್ನೇನು ಬಸ್ಸಾರು ಮುದ್ದೆನೋ ಇಲ್ಲಾಂದ್ರೆ ಏನಾದ್ರು ಅಡಿಗೆ ಏನಾದ್ರು ತರಕಾರಿ ಸಾಂಬಾರು ಮುದ್ದೆ ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಇಲ್ಲ ರೊಟ್ಟಿ ಪಲ್ಯ ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಹೋಗ್ರಿ ಅತ್ತೆ ಅಂತ ಹೋಗ್ರಿ ಅಂತ ಅತ್ತೆ ಇವ್ರಿಗೆ ಹೇಳ್ತಿದ್ದೀನಿ ಆಯ್ತಾಯ್ತು ಬಿಡತ್ಲಾಗ ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಏನು ಪಾಪ ಬೇಕು ಬೇಕು ಅಂತ ಏನು ಮಾಡಿಲ್ಲ ನೀನು ಅದು ಇದು ಕೆಲಸಗಳು ಮಾಡ್ಕೊಂಡು ನಿಂತಿದ್ಯಾ ಏನು ಮಾಡೋಕ್ಕಾಗಲ್ಲ ಈಗ ಮನೆ ಕೆಲಸಗಳಂದ್ಮೇಲೆ ತಕ್ಷಣ ಆಗ್ಬಿಡಲ್ಲ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ ಸರಿ ಆಯಿತು ತಡವಾಗೇ ಬಾ ಇನ್ನೇನು ಮಾಡೋಣ ನಾನು ನೋಡೋಣ ನನ್ನ ಯಾರು ಮಲ್ಲಿಕಣ್ಣರ ಹೋಟ್ಲಲ್ಲಿ ಹೋಗ್ಬಿಟ್ಟು ಒಂದ್ರೆಟು ಟೀ ಕಾಫಿ ತಗೊಂಡೋಗಿ ಕೊಟ್ಟಿರ್ತೀನಿ ಅವರಿಗೆ ಟೀ ಕಾಫಿ ಬಿಸ್ಕತ್ತು ಬ್ರೆಡ್ ಕೊಟ್ಟಿರ್ತೀನಿ ಸದ್ಯಕ್ಕಿಗೆ ಒಂದು ಅರ್ಧ ಗಂಟೆ ತಡ ಆಗುತ್ತೆ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಟೀ ಕಾಫಿ ಬ್ರೆಡ್ಡು ಏನಾದ್ರು ತಗೊಂಡು ಹೋಗ್ಬಿಟ್ಟು ಕುಡ್ಕೊಂಡು ಅಲ್ಲಿ ಕುಂತಿರ್ತೀವಿ ಕೆಲಸಗಳು ಮಾಡ್ಕೊಂಡು ತಗೊಂಬರ್ರಿ ಅಮ್ಮ ಈಗ ಒಂದು ಕೆಲಸ ಮಾಡಮ್ಮ ಬಾರಮ್ಮ ನಾನು ನೀನು ಹೋಗೋಣ ಹೊಲತಾ ಹೋಗಿರ ಬಾರಮ್ಮ ನನಗೆ ಬೇಜಾರಾಗಂಗೆ ಆಗ್ತಿರುತ್ತೆ ನೀನು ಮುಂದೆ ನಿಂತ್ಕೊಂಡು ಇದ್ರೆ ಅಲ್ಲೆಲ್ಲ ಕೆಲಸ ಎಲ್ಲ ಮಾಡಿಸ್ಕೋಬೋದು ಹೆಂಗೆ ಮಾಡ್ಬೋದು ಹಸ್ಗಳೆಲ್ಲ ನೋಡ್ಕೊಳ್ತೀಯ ಹಂಗೆ ಅಲ್ಲೇ ತೋಟತ್ತಾವಳೆ ನೆರಳಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡ್ತಿರ್ತೀನಿ ಪಾಪ ಇವಾಗ ನಾನ್ ಬಂದ್ಬಿಟ್ರೆ ಆ ಮಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಿನಗೆ ತಿಂಡಿ ಗಿಂಡಿ ಎಲ್ಲ ತಗೊಂಡು ರಪ್ಪನ ಬರಕ್ ಆಗ್ಬಿಡುತ್ತಾ ನೀನ್ ಹೋಗಿರೋ ನೀನ್ ತೋಡುತ್ತಮ್ಮ ಒಂದ್ ಅರ್ಧ ಗಂಟೆ ಬರ್ತೀವಿ ನಾನು ನಿಂಗಮ್ಮ ಇಬ್ರು ನೀನ್ ಹೋಗಿರಪ್ಪ ಆ ಹುಡುಗಿ ಒಬ್ಳೆ ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ ಓಹೋ ಅವಳೇನು ತಕ್ಷಣ ಮಾಡಕ್ಕಾಗುತ್ತಾ ಪಾಪ ಬೆಳಿಗ್ಗೆಯಿಂದನು ಆ ಹುಡುಗಿನು ಕೆಲಸ ಮಾಡಿ ಮಾಡಿ ಸಾಕಾಗಿರ್ತಾಳೆ ನಿನ್ಗೆ ಆ ಕಡೆಯಿಂದ ಈ ಕಡೆಯಿಂದ ತಿರ್ಗಾಡ್ಕೊಂಡು ತಿಂಡಿ ಆಗಿಲ್ವಾ ಊಟ ಆಗಿಲ್ವಾ ಅಡಿಗೆ ಆಗಿಲ್ವಾ ಅಂತ ಅರ್ಜೆಂಟ್ ಮಾಡೋದ್ ಮಾತ್ರ ಗೊತ್ತಿರುತ್ತೆ ಅವಳಂಗ್ ನೀನು ಕೆಲಸ ಮಾಡಿದ್ರೆ ಮನೆದು ನಿನ್ಗೂ ಗೊತ್ತಾಗೋದು ಕಷ್ಟ ಏನಂತ ಆಯ್ತು ಬಿಡತ್ಲಾಗ ಹೋಗ್ಲಿ ಇವಾಗ ನಾನು ಬರಲ್ಲ ಅಲ್ಲಿ ಆಮೇಕಿಂದ ಬರ್ತೀನಿ ಬೇಕಾದ್ರೆ ನಾನು ನಿಂಗಮ್ಮ ಬರ್ತೀವಿ ಒಂದಿಟ್ಟು ಆ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆ ಮಗ ಈಗ ಒಂದು ಕೆಲಸ ಮಾಡು ಅಡಿಗೆ ಏನು ಮಾಡಕ್ ಹೋಗ್ಬೇಡ ಒತ್ತಾಗ್ಬಿಡುತ್ತೆ ಮುದ್ದೆ ಪಲ್ಯ ರೊಟ್ಟಿ ಅದು ಇದು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇವಾಗ ಭಾಳ ಒತ್ತಾಗ್ಬಿಡುತ್ತೆ ಚಿತ್ರಾನ್ನನ ಏನಾರ ಮಾಡ್ಕೊಂಬಿಡು ಬೇಗ ಚಿತ್ರಾನ್ನನ ಪಲಾವ್ ಬಿಸಿಬೇಳೆ ಭಾತ ಏನಾರ ಮಾಡ್ತೀಯಲ್ಲ ರಪ್ಪನ್ನ ಮಾಡ್ಬಿಡು ಅದನ್ನೇ ಮಾಡ್ಕೊಂಡು ಹೋಗ್ಬಿಡೋಣ ಇವಾಗ ಅರ್ಜೆಂಟಲ್ಲಿ ಇಲ್ಲ ಅಂದ್ರೆ ಇನ್ನೂ ತಡ ಹೋಗ್ಬಿಡುತ್ತೆ ಇವಾಗ ಅಡಿಗೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಕಣತೆ ಹಂಗೆ ಮಾಡೋಣ ಇವಾಗ ಅಡಿಗೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ ಕಣತೆ ಹಂಗೆ ಮಾಡ್ತೀನಿ ಕಣಿ ಹೇಳ್ರಿ ಅತ್ತೆ ಒಂದ್ ಕೆಲಸ ಮಾಡ್ತೀನಿ ಪಲಾವ್ ಮಾಡ್ಬಿಡ್ತೀನಿ ಕಣಿ ಹೇಳ್ರಿ ಅತ್ತೆ ಪಲಾವ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡೋಣ ರಪ್ಪನ್ನ ಆಗ್ಬಿಡುತ್ತತ್ಲಾಗಿ ಒಟ್ಟಿಗೆ ಕೂತ್ಕೊಂಡು ಅಲ್ಲೇ ತಿನ್ಕೊಳ್ಳೋಣ ನಾವೇನು ಇಲ್ಲೇ ಏನು ತಿಂಡಿ ಗಿಂಡಿ ತಿನ್ಕೊಂಡು ಕೂತ್ಕೊಳ್ಳೋದು ಬೇಡ ಅಲ್ಲೇ ಹೊಟ್ಟೆಗೆ ನಾನು ಹೊಲತ್ತಾವಳೇನು ಕೂತ್ಕೊಂಡು ತಿಂಡಿ ತಿನ್ಕೊಳ್ಳೋಣ ಅಂತ ಇಲ್ಲಿಂದ ಮಾಡ್ಕೊಂಡು ಹೋಗ್ಬಿಡೋಣ ಸರಿ ಏನತ್ತೆ ಹೇಳ್ತೀನಿ ಕಣ್ ತಡೀರಿ ನಾವು ಇದೇನತ್ತೆ ಎಲ್ಲೋದ್ರಿ ಇವರು ಅಲ್ಲೇ ಹೋದ್ರ ಇವರು ಹೊಲತ್ತಾವ ಕಣಮಣಿ ಅಲ್ಲೇ ಹೋದ ಅವನು ಅರ್ಜೆಂಟ್ ಮಾಡ್ತಿದ್ದಾನೆ ಯಾಕಂತ್ಯ ಅಲ್ಲಿ ಹೊಲತ್ತಾವ ಬೇರೆ ಎಲ್ಲ ಕೆಲಸವರೆಲ್ಲ ಬಂದು ಕೆಲಸ ಮಾಡ್ತಿರ್ತಾರೆ ಇವಾಗ ನಾವು ಕೆಲಸ ಮಾಡಿಸೋರಲ್ಲ ನಿನ್ಕೊಳ್ಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಲ್ವಾ ಅವರು ಹೋಗ್ಬೇಕು ಅರ್ಜೆಂಟ್ ಆಗಿ ತಿರ್ಗಾ ಬೇರೆ ಅವರಿಗೆ ಟೀ ಬೇರೆ ತಗೊಂಡು ಹೋಗ್ಬೇಕು ಆ ಮಲ್ಲಿಕಣ್ಣನ್ ಹೋಟ್ಲಲ್ಲಿ ಬೇರೆ ಅಂತ ಬೇರೆ ಹೇಳ್ತಿದ್ರಲ್ಲ ಅದಕ್ಕೆ ಟೀ ತಗೊಂಡು ಹೋಗೋಷ್ಟರಲ್ಲಿ ಇನ್ನೂ ಗೊತ್ತಾಗ್ಬಿಡುತ್ತಂತ ಅರ್ಜೆಂಟ್ ಮಾಡ್ಕೊಂಡು ಹೋದ ಅನ್ಸುತ್ತೆ ಬಾ ನಾವು ನಿನ್ಕೊಂಡು ಇಲ್ಲಿ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಇವಾಗ ತಿಂಡಿ ಮಾಡಕ್ ಆಗಲ್ಲ ಬೇಗ ತಿಂಡಿ ರೆಡಿ ಮಾಡ್ಬಿಡಂಬ ಯಾಕೆ ನಿಂಗಣ್ಣು ಎಲ್ಲಿ ನಮ್ಮ ನಿಂಗಕ್ಕನೂ ರಮೇಶಣ್ಣ ಇಬ್ರು ಕಾಣಿಸ್ತಾನೆ ಇಲ್ಲ ಎತ್ಲಾಕ್ ಹೋದ್ರು ಏನ್ ಈಟತ್ತಾದ್ರೂ ಬರ್ಲಿಲ್ವಲ್ಲ ಈಟದಿಗೆ ತಿಂಡಿ ಗಿಂಡಿ ಎಲ್ಲ ತಗೊಂಡ್ ಬರ್ಬೇಕಿತ್ತಲ್ಲ ನಮ್ ನಿಂಗಕ್ಕ ಎಲ್ಲೋಯ್ತು ನಿಂಗಕ್ಕ ಅದ್ರಲ್ಲೂ ನಿಂಗಕ್ಕಂಗೆ ಹೊಲದ್ದು ತೋಟದ್ದು ಕೆಲಸ ಅಂದ್ರೆ ಬಲು ಇಷ್ಟ ಈಟತ್ತಾದ್ರೂ ಬರ್ಲಿಲ್ವಲ್ಲ ಎತ್ಲಾಕ್ ಹೋದ್ರು ಅಂತ ಕಾಣನ ಯಾಕೋ ನನಗೂ ಗೊತ್ತಾಗ್ತಿಲ್ಲ ಕಣಕ್ಕ ನನಗೂ ಬೆಳಿಗ್ಗೆ ಬೇರೆ ನಾನು ಎದ್ದಡ್ಕೆಲ್ಲದೇನೋ ಬೇರೆ ಬಂದ್ಬಿಟ್ಟೆ ಅದಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ಕಣಕ್ಕ ಈ ಬಿಸ್ಲಿಗೂ ಅದಕ್ಕೂ ಒಂದ್ರಿಟ್ಟು ಆ ನಿಂಗಕ್ಕ ಹೆಂಗೆ ಬೇಗನಾದರೂ ತಿಂಡಿ ತಗೊಂಬರಕ್ಕ ಅಂತ ಹೇಳ್ಬೇಕಿತ್ತು ಅತ್ಲಾಗೆ ನಾನು ತಗೊಂಬರ್ತಾರೆ ಅವಾಗ ತಗೊಂಬರ್ತಾರೆ ಇವಾಗ ತಗೊಂಬರ್ತಾರೆ ಅಂತ ನಾನು ನೋಡಿ ನನಗೂ ಸಾಕಾಗೋಯ್ತು ಕಣಕ್ಕ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತೈತೆ ನನಗೆ ಹೊಟ್ಟೆಲಲ್ಲ ಗುಡು 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 ಅಂತೈತೆ ಏನು ಮಾಡಲಿ
ಇವ ಅಕ್ಕ ನೋಡಿದ್ರೆ ನಿಂಗೆ ಅಕ್ಕನೂ ಬರಲಿಲ್ಲ, ರಮೇಶ್ ಅಣ್ಣನೂ ಬರಲಿಲ್ಲ. ಅತ್ಲಾಗಿ ರಮೇಶ್ ಅಣ್ಣ ಬಂದಿದ್ರೆ ಅತ್ಲಾಗಿ ನನಗೊಂದು ರೇಟು ಒಂದು ಪ್ಲೇಟ್ ಇಡ್ಲಿನಾದ್ರೂ ಹೋಟ್ಲು ತಾವ್ಲಿನಾದ್ರು ಕಟ್ಟಿಸ್ಕೊಂಬರೋಣ ಅಂತ ಬೇರೆ ಹೇಳ್ತಿದ್ದೆ. ಅತ್ಲಾಗಿ ನನ್ನ ಕೈಲಂತೂ ಹೊಟ್ಟೆ ಹಾಸ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಕಣಕ್ಕೋ. ಹ್ಞೂ ನಿಂಗಣ್ಣ ಹೆಂಗ್ ಹೇಳುತ್ತಂತ ಇವಣ್ಣ ಮಾತ್ರ ಹೋಟ್ಲು ತಾವಿಂದ 2 ಪ್ಲೇಟ್ ಇಡ್ಲಿ ಕಟ್ಟಿಸ್ಕೊಂಡು ತರಿಸ್ಕೊಂಡ್ಬಿಟ್ಟು ತಿನ್ಬಿಡುತ್ತಂತೆ. ನಾವ್ ಮಾತ್ರ ಏನ್ ಮಾಡ್ಬೇಕು? ನಿನಗ್ ಮಾತ್ರ ಹೊಟ್ಟೆ ಹಸಿತೈತೆ ಹಂಗಾರೆ ನಮ್ಗೆ ಹೊಟ್ಟೆ ಹಸಿತಿಲ್ವಾ? ನಾವು ಎದ್ದಾಡ್ಕೆಲ್ಲದೆ ಅಂತಾನೆ ಹೊರ ಕೆಲಸ ಮಾಡಕ್ ಬಂದಿರೋದು. ಒಂದಿಟ್ಟು ಫೋನಾರು ಮಾಡು, ಆ ರಮೇಶ್ ಅಣ್ಣನೂ ನಿಂಗಕ್ಕ ಎಲ್ಲಿದಾರಂತ. ಬೇಗ ಒಂದಿಟ್ಟು ತಿಂಡಿ ಮಾಡ್ಕೊಂಡ್ ಬರ್ರಿ, ಹೊಟ್ಟೆ ಹಸಿತೈತೆ ನಮ್ಗೆ ಅಂತನಾದ್ರು ಹೇಳು ಒಂದಿಟ್ಟು. ಹೋಟ್ಲಿಗೆ ಹೋಗ್ಬಿಟ್ಟು ಇವಣ್ಣ ಮಾತ್ರ ಇಡ್ಲಿ ತಗೊಂಡ್ಬಂದ್ಬಿಟ್ಟು ತಿನ್ಬಿಡುತ್ತಂತೆ. ನೋಡಿ ಹೆಂಗ್ ಹೇಳುತ್ತಂತ ಇವಣ್ಣ. ಇಲ್ಲ ಕಣಕ್ಕ, ನಾನು ಫೋನುಗೀನು ಏನು ತಗೊಂಬಂದಿಲ್ಲ ಕಣಕ್ಕ. ಈ ಹೊಲದ್ದು ತೋಟದ್ದು ಕೆಲಸ ಮಾಡಕ್ಕೆ ಬಂದರೆ ಫೋನುಗೀನು ಏನು ತಗೊಂಬರಲ್ಲ ನಾನು. ಯಾಕಂತೀರಾ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರ್ತೀವಿ, ಕೈಗೆ ಜಾರು ಬಿತ್ತು ಅಂದರೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅತ್ಲಾಗಿ ಹಂಗೆ ಒಂದು 2 ಮೊಬೈಲು ಹಂಗೆ ಹಾಳು ಮಾಡ್ಕೊಂಬಿಟ್ಟೆ. ಮೊನ್ನೆ ಹಂಗೆ ತೋಟ ತಾಬಲ್ಲ ನೀರು ಬಿಡ್ತಿದ್ದೀನಿ, ಜಾಬ್ನಲ್ಲಿ ಮೇಲ್ಗಡೆ ಜಾಬ್ನಲ್ಲಿ ನಾನು ಮೊಬೈಲ್ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಿದ್ದೀನಿ. ಸೀದಾ ನೀರೊಳಗೆ ಬಿದ್ದುಬಿಡ್ತು, ಅನ್ಯವಾಗಿ ಹಾಳಾಗೋಗ್ಬಿಡ್ತು ಮೊಬೈಲು. ಅದಕ್ಕೆ ಅತ್ಲಾಗಿ ಆವತ್ತಿಂದ ಮಾತ್ರ ನಾನಂತೂ ಮೊಬೈಲ್ ಗಿಬೈಲು ಏನು ಬಳಸಲ್ಲ ಕಣಕ್ಕ. ಹೊಲದ್ದು ತೋಟದ್ದು ಬಂದರೆ ಆಯಿತು, ಮಂತಾವ್ಲೇನೇನೋ ಮೊಬೈಲ್ ಇಟ್ಬಿಟ್ಟು ಬಂದ್ಬಿಡ್ತೀನಿ ಕಣಕ್ಕ. ಏನು ಮಾಡ್ತೀರಾ? ಬರುವಾಗಲೇ ಬರ್ರಿ ಕಣ್, ಹೇಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲ ಕಣಕ್ಕೋ, ವರ್ಷದಡ್ಕೋ ಜೋರನ್ನು ಎಷ್ಟು ಕೆ ಜಿ ತಗೊಂಡಿದ್ರಿ ಮಟನ್ನ ನೀವು? ನಾವೇನ್ ಜಾಸ್ತಿ ತಗೊಂಡಿದ್ದಿಲ್ಲ ಕಣೋ ನಿಂಗಣ್ಣು. ಕಿರಕೋ ಸುಳ್ಳು ಯಾಕೆ ಹೇಳ್ತೀಯ? ಎಷ್ಟು ಕೆ ಜಿ ತಗೊಂಡಿದ್ರಕ್ಕ ವರ್ಷದಡ್ಕಿಗೆ? ಎಷ್ಟೊಂದು 5 ಕೆ ಜಿ ತಗೊಂಡಿದ್ರ ಮಟನ್ನ, ಕುರಿ ಮಟನ್ನ? ನೋಡಿ ನಿಂಗಣ್ಣ ಹೇಳೋದು 5 ಕೆಜಿ ವರೆಗೂ ತಗೊಂತೀವಿ. ಯುಗಾದಿ ಹಬ್ಬ ಕಳೆದು 9 ದಿವಸಕ್ಕೆ ಅಲ್ಲಿ ಜಾತ್ರೆ ಬೇರೆ ಐತೆ. ತಿರ್ಗಾ ಜಾತ್ರೆಗೆ ಬೇರೆ ನಾವು ಗ್ರಾಂಡಾಗಿ ಬೇರೆ ಮಾಡ್ತೀವಿ. ಸಿಕ್ಕಾಪಟ್ಟೆ ನೆಂಟರುಗಳು ಬೇರೆ ಬರ್ತಾರೆ. ನಮ್ಮ ಕಡೆಯವ್ರು ಬರ್ತಾರೆ, ನಮ್ಮ ತವ್ರ ಮನೆ ಕಡೆಯವ್ರು ಬರ್ತಾರೆ, ನಮ್ಮ ಅಣ್ಣ ತಮ್ಮದಗಳೆಲ್ಲ ಬರ್ತಾರೆ, ತಿರ್ಗಾ ನಮ್ಮ ಯಜಮಾನ್ರ ಕಡೆಯವರೆಲ್ಲ ಬರ್ತಾರೆ, ನೆಂಟರಿಷ್ಟುಗಳೆಲ್ಲ ಬರ್ತಾರೆ. ಏನು ಕಡಿಮೆ ಜನ ಆಗ್ತಾರ? ಅದಕ್ಕೆ ಯುಗಾದಿ ಹಬ್ಬದ ವರ್ಷದಡ್ಕಿಗೆ ನಾವು ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ಟು ನಮ್ಮ ಯಪ್ಪ ಬರ್ಬಿಟ್ಟು ಒಂದ್ 2 ಕೆಜಿ ಮಟನ್ ತಗೊಂಡ್ಬಂದಿದ್ರು, ಒಂದ್ 2 ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ರು, ಬಾಯ್ಲರ್ ಕೋಳಿನ. ಅಷ್ಟ್ರಲ್ಲೇನೆ ಮಾಡಿ ಮುಗಿಸ್ಬಿಟ್ಟು ಕಣಪ್ಪ ಅತ್ಲಾಗಿ. ನಾನು ಮಟನ್ ಗಿಟನ್ ಏನು ಬೇಡ ಕಣ್ರಿ ಅತ್ಲಾಗಿ. ಬರೀ ಚಿಕನ್ ಮಾತ್ರ ತಗೊಂಬರ್ರಿ ಸಾಕು, ಇನ್ನೇನು ಜಾತ್ರೆಗೆ ಇನ್ನೇನು ಎಲ್ಲ ಮಾಡ್ತೀವಲ್ಲ ಇನ್ನೇನು ಅಂತ ಹೇಳ್ದೆ. ಅವ್ರಿದ್ದವರು ಸುಮ್ಕಿರೆ, ಇಡೀ ಊರಲ್ಲೆಲ್ಲ ಮಾಡ್ತಿದ್ದಾರೆ, ನಾವು ಮಾಡಿದ್ರೆ ಸರಿ ಆಗಲ್ಲ, ಮಾಡ್ದಲೇ ಇದ್ರೆ ಸುಮ್ಕಿರುವ ಅತ್ಲಾಗಿ ಹೋಗಿ ತಗೊಂಬರ್ತೀನಿ ಒಂದು 2 ಕೆಜಿ ಮಟನ್ ಅಂತ. ಕುರಿ ಮಟನ್ ಒಳ್ಳೆ ಪಟ್ಲಿ ಮರಿದ್ದು, ಒಳ್ಳೆ ನೆಣವಾಗಿತ್ತು, ಸಖತ್ತಾಗಿತ್ತು. ತಗೊಂಬಂದಿದ್ರು, ಮಾಡ್ಕೊಂಡು ತಿಂದು ನಾವು, ಗೊತ್ತಾ? 4-5 ಕೆಜಿ ಏನಕ್ಕೆ ತಗೊಂಬರೋಣ ನಾವು. ಸರಿ ಕಣ್ ಬಿಡಕ್ಕ, ಆಯ್ತು. ಯಾಕಂದ್ರೆ ನಮ್ಮ ಗಂಗಣ್ಣ ಸುಮ್ಮನಿರಲ್ಲ. ನೀನು ಸುಮ್ಮನಿದ್ರು ಗಂಗಣ್ಣಯ್ಯ ಏನಾದರೂ ಒಂದು ತಗೊಂಬಂದು ಮಾಡುತ್ತೆ, ನನಗೆ ಚೆನ್ನಾಗಿ ಗೊತ್ತಿತ್ತು. ವರ್ಷನೂ 4-5 ಕೆ ಜಿ ಮಟನ್ ತಗೊಳೋದಲ್ವ ಯುಗಾದಿ ಹಬ್ಬಕ್ಕೆ. ಅದಕ್ಕೆ ಕೇಳೋದು ನಮ್ಮ ಆಟೆಯ, ಇನ್ನೇನಿಲ್ಲ. ಸರಿ ಕಣಕ್ಕ, ಆಯಿತು. ನೋಡೋಣ ತಡ್ರಿ. ಬರಲಿಲ್ಲಪ್ಪ ಈಟೋತಾದ್ರಿ ಈ ರಮೇಶಣ್ಣ. ತಿಂಡಿ ತಿನ್ನೋಣ ಅಂದರೆ ಹೊಟ್ಟೆ ಬೇರೆ ಹೊಸಿತೈತೆ ನನಗೆ. ಅಲ್ಲ ನಿಂಗಣ್ಣ, ಫೋನ್ ತಗೊಂಬಂದಿದ್ರೆ ಒಳ್ಳೆ ಉತ್ತಮವಾದ ಕೆಲಸ ಆಗ್ಬಿಡೋದು ಕಣೋ ಅತ್ಲಾಗಿ. ಹೊಟ್ಟೆ ಬೇರೆ ಹಸಿತೈತೆ ಅತ್ಲಾಗಿ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ದೀರಾ ಏನು ಓದ್ತಾ ಅಂತ ಬೇಕಾರೆ ಆ ನಿಂಗಣ್ಣಂಗೂ ರಮೇಶ್ ಅಣ್ಣಂಗೂ ಫೋನ್ ಮಾಡ್ಬಿಟ್ಟು ವಿಚಾರಿಸ್ಕೋಬಹುದಿತ್ತು. ನೀನು ಫೋನು ತಗೊಂಬಂದಿಲ್ಲ, ಏನಿಲ್ಲಪ್ಪ ಅತ್ಲಾಗಿ. ಅದ್ ಸರಿ, ಏನು ವರ್ಷದಡ್ಕ ನೀನೇನು ಮಾಡಿದ್ದೆ ವರ್ಷದಡ್ಕಿಗೆ? ನೀನು ಬಿಡಪ್ಪ, ನೀನು ಸರಿಯಾಗೆ ತಗೊಂಬಂದಿರ್ತೀಯ, ಮಟನ್ ಗಿಟನ್ ಎಲ್ಲ, ತಲೆಕಾಲು ಮಾಂಸ ಎಲ್ಲ ತಗೊಂಬಂದಿರ್ತೀಯ. ಅಲ್ವಾ? ಏನೇನು ಮಾಡಿದ್ರಿ? ಕಬಾಬು ಬಿರಿಯಾನಿ ಎಲ್ಲ ಮಾಡಿದ್ರಾ? ಹ್ಞೂ ಕಣಕ, ತಗೊಂಬರೋದೇನೋ ತಗೊಂಬಂದ್ಬಿಟ್ಟಿದ್ದು. ಏನು ಮಾಡ್ತೀಯ? ಇನ್ನು ಊಟಕ್ಕೆ ಕೂತ್ಕೊಳ್ಳೋಣ ಅಷ್ಟರಲ್ಲಿ ನಮ್ಮ ಹೆಂಗಸ್ರ ಅಣ್ಣಂಗೆ ಬೇರೆ ಹುಷಾರಿಲ್ಲ ಅಂತ ಬೇರೆ ಫೋನ್ ಬಂತು ಕಣಕ ಅತ್ಲಾಗಿ. ತಲೆಕಾಲು ಮಾಂಸ ತಗೊಂಬಂದಿದ್ದು, ಕಬಾಬ್ ಮಾಡಿದ್ದು, ಬಿರಿಯಾನಿ ಮಾಡಿದ್ದು ಎಲ್ಲ ಮಾಡ್ಕೊಂಡು ಇನ್ನೇನು ತಿನ್ನೋಣ ಅಂತ ಊಟಕ್ಕೆ ಕೂತ್ಕೊಳ್ತಿದ್ದು ಕಣಕ. ಅಷ್ಟರಲ್ಲಿ ಫೋನ್ ಬಡದ ಅವ್ರ ತವ್ರ ಮನೆ ಕಡೆಯಿಂದ. ನಿಮ್ಮ ಅಣ್ಣವ್ರಿಗೆ ಹುಷಾರಿಲ್ಲ ಕಣಮ್ಮ ಅಂತ ಹೇಳಿರುವ. ಅದಕ್ಕೆ ಪಾಪ ಅದು ಹೆಂಗೆ ಊಟ ಮಾಡೋಕ್ಕೆ ಮನ್ಸು ಬರುತ್ತಕ್ಕ ಅತ್ಲಾಗಿ. ಎಲ್ಲ ಅಲ್ಲಲ್ಲೆಲ್ಲ ಬಿಟ್ಟು ಅತ್ಲಾಗಿ ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದು. ಸದ್ಯ ಒಂದು ಸ್ವಲ್ಪ ಏನೋ ಗ್ಯಾಸ್ಟ್ರಿಕ್ ಹಂಗೇನೋ ಜಾಸ್ತಿ ಆಗ್ಬಿಟ್ಟು ಹುಷಾರಿಲ್ದಂಗೆ ಆಗಿತ್ತಂತೆ. ಆರಾಮಾದರೂ ಅತ್ಲಾಗಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಏನು ತೊಂದರೆ ಇಲ್ಲ ಅಂದ ತಕ್ಷಣ ಹಂಗೆ ಸಾಯಂಕಾಲ ಬೈಕಲ್ಲೇ ಹಂಗೆ ಬಂದ್ಬಿಟ್ಟು ಕಣಕ್ಕೆ ಅತ್ಲಾಗಿ. ಏನು ಮಾಡ್ತೀಯ ಅತ್ಲಾಗಿ? ಅಯ್ಯೋ ಪಾಪ ಅತ್ಲಾಗಿ. ತಿಂಡಿ ಬೇರೆ ತಗೊಂಬಂದಿಲ್ಲ, ತಡ ಬೇರೆ ಆಗೋಯ್ತು. ಆದ್ರೂ ಕೆಲಸ ಮಾಡ್ತಾನೆ ಇದಾರೆ ಅತ್ಲಾಗಿ. ಒಂದು ಅರ್ಧ ಗಂಟೆ ಅತ್ಲಾಗಿ ನೇಳಲ್ಲಿ ಕೂತ್ಕೊಂಡು ಅತ್ಲಾಗಿ ಸುಧಾರಿಸ್ಕೊಂಡಿದ್ರು ಆಗ್ತಿತ್ತು ಅತ್ಲಾಗಿ. ಏನ್ ತಿಂಡಿ ತಿಂದು ಕೆಲಸ ಮಾಡ್ತಿದ್ರು ಅತ್ಲಾಗಿ. ಪಾಪ ಇನ್ನು ಕೆಲಸ ಮಾಡ್ತಾನೆ ಇದಾರೆ. ಜಲ್ಜಕ್ಕ, ನೇತ್ರಮ್ಮ, ನಿಂಗಣ್ಣ, ಬರ್ರಿ ಬರ್ರಿ ತಿಂಡಿ ತಿನ್ನು ಬರ್ರಿ. ತಿಂಡಿ ತಗೊಂಬಂದಿದ್ದೀನಿ, ಬಿಸಿ ಬಿಸಿ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಬರೋಣ ಬಾರಿ ನೇತ್ರಮ್ಮ, ಕೂತ್ಕೊ ಬರ್ರಿ, ತಿಂಡಿ ತಿನ್ನೋಣ ಬರ್ರಿ. ಅಯ್ಯೋ ನಿಂಗಕ್ಕಯ್ಯ, ಹೋಗತ್ಲಾಗಿ. ಏನಕ್ಕ ನೀನು ಎದ್ಯಾಕಕ್ಕ ಇಷ್ಟೊಂದು ತಡ ಮಾಡ್ಕೊಂಡ್ ಮುಂದೆ? ಹೊಟ್ಟೆ ಹಾಸ್ಬಿಟ್ಟು ನನಗೆ ಹೊಟ್ಟೆಲೆಲ್ಲ ಗುಡು 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 ಅಂತೈತೆ. ನಾನು ಇನ್ನೇನು ಹೋಗ್ಬಿಟ್ಟು
ಆ ಮಲ್ಲಿಕಣ್ಣಾರ ಹೋಟ್ಲಲ್ಲಿ ಹೋಗ್ಬಿಟ್ಟು ಇಡ್ಲಿ ಗಿಡ್ಲಿ ಕಟ್ಟಿಸ್ಕೊಂಡು ತಿನ್ಕೊಂಬಂದ್ಬಿಡೋಣ ಅನ್ಸ್ಬಿಟ್ಟಿತ್ತು ಕಣಕ ಅತ್ಲಾಗಿ ಎಷ್ಟೊತ್ತಂದ ಕಾಯ್ಕೊಂಡು ಕೂತ್ಕೊಳ್ಳೋದು ಅತ್ಲಾಗಿ ಅಲ್ಲಿ ಕಣಕು ಇದ್ಯಾಕಕ್ಕ ಈ ಸಲ ಹಿಂಗೆ ಇಷ್ಟೊಂದು ತಡ ಮಾಡ್ಕೊಂಡು ತಿಂಡಿ ತಂದ್ಬಿಟ್ಟೆ ಬೇಗ ತಗೊಂಬರೋದಲ್ವೇನ ಅತ್ತಗ ಪಾಪ ಸುಮ್ಕಿರ್ಲ ಅತ್ಲಾಗಿ ನಾನೇನು ನಿಂಗಣ ನಾನೇನು ಬೇಕು ಬೇಕು ಅಂತ ಮಾಡ್ಲಿಲ್ಲ ಕಣೋ ಬೇಜಾರು ಮಾಡ್ಕೊಬಿಡು ಅದೇನಾಯ್ತು ಅಂದ್ರೆ ನಿಮ್ ರಮೇಶ್ ಅಣ್ಣ ಇದಾರಲ್ಲ ನೆನ್ನೆ ಸಾಯಂಕಾಲ ಕೆಲಸರೆಲ್ಲ ಬರ್ತಾರೆ ಹೊಲತ್ತಾವ ತಿಂಡಿ ಗಿಂಡಿ ರೆಡಿ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಎದ್ದಾಡ್ಕೆಳನೆ ಅಂತ ಹೇಳಿರು ಇವ್ರು ಏನ್ ಮಾಡೋರು ಸಲ ನಾನು ಬೆಳಿಗ್ಗೆ ತಿರ್ಗಾ ಎದ್ದಾಡ್ಕೆಳದೇನೆ ಹೊಲತ್ತಾವ ಏನಾರ ಕೆಲಸಗಳು ಏನಾರು ಇದ್ರೆ ನೀವು ಕೆಲಸವ್ರು ಏನಾರು ಬಂದಿದ್ರೆ ಏನ್ ಮಾಡೋರು ಅರ್ಜೆಂಟ್ ಮಾಡೋರು ತಿಂಡಿ ರೆಡಿ ಆಯ್ತಾ ಊಟ ರೆಡಿ ಆಯ್ತಾ ಬಾ ಬೇಗ ಹೊಲತ್ತಾವ ಅಂತ ಎಲ್ಲ ಹೇಳೋರು ಇವತ್ತು ನೋಡಿರಿ ಏನು ಹೇಳಿಲ್ಲ ಕಳ್ಳ ಪಾಪ ಎಷ್ಟು ಗಂಟೆವರೆಗೂ 8:30 8:45 ಆದ್ರೂ ಏನು ಹೇಳಿಲ್ಲ ನಾನೇನ್ ಮಾಡ್ಕೊಂಡ್ಬಿಟ್ಟೆ ಏನ್ ಅನ್ಕೊಂಡ್ಬಿಟ್ಟೆ ಅಂದ್ರೆ ಇನ್ನೇನು ಎದ್ದಾಡ್ಕೆಲ್ಲ ನೀವು ಹೇಳೋರಲ್ಲ ಇವ್ರು ದಿನಾಲೂ ಇವತ್ತು ಹೇಳಿಲ್ಲ ಅಂದ್ರೆ ಸಾಮಾನ್ಯಕ್ಕೆ ಕೆಲಸವ್ರು ಯಾರು ಬರಲ್ಲ ಅನ್ಕೊಂಡು ಅನ್ಸುತ್ತೆ ಬೇರೆಯವ್ರದಕ್ಕೆ ಎಲ್ಲಾರು ಹೋಗಿರ್ಬೇಕು ಇನ್ನೇನು ಕತ್ಲಾಗಿ ಅಂತ ನಾನು ಸುಮ್ಕೆ ಉದಾಸೀನ ಮಾಡ್ಬಿಟ್ಟೆ ಕಣ್ ಪಾಪ ಅದ್ ನೋಡಿದ್ರೆ ಇವಾಗ 9:15 ಬಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ ಬಾ ಬೇಗ ಅಂತ ಹೇಳಿರಿ ಏನ್ ಮಾಡೋಣ ಹೇಳು ಆಮೇಕಿಂದ ನಾನು ನಮ್ಮ ಅತ್ತೆ ಇಬ್ರು ಸೇರ್ಕೊಂಡ್ಬಿಟ್ಟು ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಪಲಾವ್ ಮಾಡೋಣ ಅಂತ ನೋಡ್ದೆ ಆಮೇಕಿಂದ ಚಿತ್ರಾನ್ನನೆ ಮಾಡ್ಕೊಂಡು ರಪ್ಪನ್ನ ತಗೊಂಬಂದ್ಬಿಟ್ಟೆ ಮಂತವ ನಿಂಬೆ ಹಣ್ಣು ಗಿಡ ಇತ್ತು ನೋಡು ಒಳ್ಳೆ ಹುಳಿ ನಿಂಬೆ ಹಣ್ಣು ಚೆನ್ನಾಗಿತ್ತು ಅದಕ್ಕೆ ನಿಂಬೆ ಹಣ್ಣಿಂದು ಹುಳಿ ಮಾಡ್ಕೊಂಡ್ಬಿಟ್ಟು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ಕೊಂಡ್ ಬಂದೆ ಕಣ್ ಪಾಪ ಚೆನ್ನಾಗೈತೆ ಬರೀ ಕುತ್ಕೊ ಬರ್ರಿ ತಿಂಡಿ ತಿನ್ನೋಣ ಮೊದ್ಲು ಕೆಲ್ಸಗಳು ಇದ್ದಿದ್ದೆ ಮಾಡೋದು ಹ್ಞೂ ಕಣ್ ನಡಿ ನಿಂಗಕ್ಕಯ್ಯ ಮೊದ್ಲು ಊಟ ಮಾಡೋ ನಡಿ ನನಗಂತೂ ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತೈತ್ ಕಣ ಮಾತ್ಲಾಗಿ ನಾನು ಆದ್ರೂ ಮನ್ಸಲ್ಲ ಅನ್ಕೊಂಡೆ ಏನೋ ಎಡವಟ್ ಮಾಡ್ಕೊಂಡಿರುತ್ತೆ ಸಾಮಾನ್ಯಕ್ಕೆ ನಿಂಗಕ್ಕಯ್ಯ ಇಲ್ಲ ಅಂದ್ರೆ ಹೊಲದ್ದು ತೋಟದ್ದು ಕೆಲಸ ಅಂದ್ರೆ ನಿಂಗಕ್ಕ ಹಿಂಗ ಬಲು ಇಷ್ಟ ಅಂತದ್ರಲ್ಲಿ ಕೆಲಸ ಮಾಡ್ದಂಗೆ ಅದಂಗೆ ಸುಮ್ಮನಾಗ್ಬಿಡುತ್ತೆ ನಮ್ ನಿಂಗಕ್ಕಯ್ಯ ಬೇಗ ಬರ್ದಂಗೆ ಹೊಲತ್ತಾವ ಬೇಗ ಬರ್ಲೇಬೇಕಿತ್ತಲ್ಲ ಇಷ್ಟೊತ್ತಿಗೆ ಅಂತ ನಾನು ಅನ್ಕೊಂಡೆ ಅಲ್ಲಕ್ಕ ನಿಂಗಕ್ಕಯ್ಯ ರಮೇಶ್ ಅಣ್ಣ ಎತ್ಲಕ್ ಹೋಗಿತ್ತೆ ನಿನ್ನೆ ಮಾತ್ರ ಬೆಳಿಗ್ಗೆ ಮಾತ್ರ ಮಂತವ ಬಂದ್ಬಿಟ್ಟು ಕೆಲ್ಸಕ್ಕೆ ಬರ್ರಕ್ಕ ಬೇಗ ಕೆಲ್ಸಕ್ಕೆ ಒತ್ತಾಗ್ಬಿಡುತ್ತೆ ಅಂತ ಹೇಳಿ ಕರೆದ್ಬಿಟ್ಟು ಇವಾಗ ನೋಡಿದ್ರೆ ಎತ್ಲಾಗ ಹೋಗ್ಬಿಟ್ಟೈತೆ ಕಣಿಗ್ ಕಾಣಂಗೆ ಎತ್ಲಾಗ ಹೋಯ್ತಕೋ ರಮೇಶ್ ಅಣ್ಣ ಇದೇನೇ ನೇತ್ರಮ್ಮ ಹಿಂಗೆ ಹೇಳ್ತಿದ್ಯಾ ನಿಮ್ ರಮೇಶ್ ಅಣ್ಣ ನಾವು ತಿಂಡಿ ಮಾಡೋದಕ್ಕಿಂತ ಮುಂಚೆನೆ ಹೇಳ್ಬಿಟ್ಟು ನಾನು ಹೋಗಿರ್ತೀನಿ ಅಲ್ಲಿ ಪಾಪ ಟೀಗಿ ಕಾಫಿ ಏನಾರು ತಗೊಂಬಂದು ಕೊಡ್ತೀನಿ ಆ ಮಲ್ಲಿಕಣ್ಣನ ಹೋಟ್ಲ ಕಟ್ಟಿಸ್ಕೊಂಡ್ಬಂದು ಟೀನ ತಗೊಂಬಂದ್ಬಿಟ್ಟು ಪಾಪ ಬೇಜಾರು ಮಾಡ್ಕೊಂಡಿರ್ತಾರೆ ಹೇಳಿರ್ತೀನಿ ಒಂದು ಅರ್ಧ ಗಂಟೆ ತಿಂಡಿ ತಗೊಂಬರೋದು ತಡ ಆಗುತ್ತೆ ನಿಮ್ ನಿಂಗಕ್ಕಯ್ಯ ಅಂತ ಹೇಳ್ತೀನಿ ನೀನು ತಿಂಡಿ ಗಿಂಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬೇಗ ಬಾ ಅಂತ ಹೇಳಿ ಅವ್ರು ಅರ್ಜೆಂಟ್ ಆಗಿ ಬಂದ್ರು ಬಂದೇ ಇಲ್ವಾ ಹೊಲ ತಗೊಂಡಾರೆ ಹೋಗತ್ಲಾಗಿ ಅವಣ್ಣ ಎಲ್ಲ ಬಂದೈತೆ ಅವಣ್ಣ ಬಂದಿದ್ರೆ ಟೀಗಿ ಒಂಚೂರು ಟೀನ ಬಿಸ್ಕತ್ ಏನಾರು ತಗೊಂಬಂದು ಕೊಟ್ಟಿದ್ರೆ ಒಂದಿಟ್ಟು ಸುಧಾರ್ಸ್ಕೊಂಡು ತಿದ್ದು ಅತ್ಲಾಗಿ ಏನು ತಗೊಂಬಂದಿಲ್ಲ ಏನಿಲ್ಲ ಬಂದೇ ಇಲ್ಲ ಅತ್ಲಾಗಿ ತಗೊಂಬರೋದಿರ್ಲಿ ಏನು ಬಂದೇ ಇಲ್ಲ ಇಲ್ಲಿ ಈ ಕಡೆ ಬಂದ್ಬಿಟ್ಟು ನೋಡೇ ಇಲ್ಲ ಹೊಲತ್ತವ ಬಂದ್ಬಿಟ್ಟು ರಮೇಶ್ ಅಣ್ಣ ಬಂದಿಲ್ವೇನಮ್ಮ ಅಂತ ಕೇಳ್ತಿದ್ಯಲ್ಲಕ್ಕ ನಿಂಗಕ್ಕ ನೀನು ನೋಡೇ ನೇತ್ರಕ್ಕ ನೋಡೇ ಜಲ್ಜಮ್ಮ ನಿಮ್ಮ ಅಣ್ಣ ರಮೇಶ್ ಅಣ್ಣ ಹೊಲತ್ತವ ಬರ್ತೀನಿ ಬೇಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಂತ ಕೆಲಸ ಮಾಡಿದಾರ ಅತ್ಲಾಗಿ ಬರ್ರಿ ಅತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ ಎಲ್ಲೋದ್ರೆ ಏನ ಅವ್ರು ಒಂತಾವಿರ್ತಾರ ಅವ್ರು ನಾನೇನೋ ಬಂದ್ಬಿಟ್ಟು ಹೊಲತ್ತವ ಕೆಲಸ ಮಾಡ್ತಿರ್ತಾರಂತ ನಾನು ಬಂದ್ರೆ ಇಂತ ಕೆಲಸ ಮಾಡಿದಾರ ಅವರು ಎಷ್ಟೊತ್ತಾದ್ರೂ ಬರೋದ್ ಬೇಡವಾ ಅತ್ಲಾಗಿ ಬರಮ್ಮ ಬರ್ರಿ ಮೊದ್ಲು ತಿಂಡಿ ತಿನ್ನನ್ ಬರ್ರಿ ಕೆಲಸ ಮಾಡೋದು ಇದ್ದಿದ್ದೆ ಕಣ್ ಬರಮ್ಮ ಅತ್ಲಾಗಿ ಮೊದ್ಲು ತಿನ್ರಮ್ಮ ಬೇಗ ತಿನ್ರಿ ಇವನ್ ಎತ್ಲಾಗ ಹೋಯ್ತು ಈ ನಿಂಗಣ್ಣು ಕೈ ತೊಳ್ಕೊಂಡ್ ಬರ್ತೀನಂತ ಹೋಗಿದ್ದು ಆ ಕಡೆನೆ ಹೋಗ್ಬಿಡ್ತು ಲೇ ನಿಂಗಣ್ಣ ಬಾರ ತಿಂಡಿ ತಿನ್ನು ಗೊತ್ತಾಗೋಯ್ತು ಅವಾಗ್ಲಿಂದ ನೋಡಿದ್ರೆ ನೀನು ತಿಂಡಿ ತಿನ್ಬೇಕಣಕ ಹೊಟ್ಟೆ ಹಸಿದೈತ್ ಕಣಕ ಅಂತ ಹೇಳ್ತಿದ್ದವನು ಒಳ್ಳೆ ಚಿಕ್ಕ ಮಕ್ಳು ಆಡಂಗ ಆಡ್ತಿದ್ದೆ ಇವಾಗ ನೋಡಿದ್ರೆ ತಿಂಡಿ ತಿನ್ ಬಾರ್ಲಾ ಅಂತ ಹೇಳಿದ್ರೆ ಕೈ ತೊಳೆಯಕ್ ಹೋದವ್ ಬರ್ಲೇ ಇಲ್ವಲ್ಲ ಎತ್ಲಾಗ ಹೋದೆ ಕಣ್ ಬಾರೋ ತಿಂಡಿ ತಿನ್ ಬಾರೋ ನಿಂಗಣ್ಣು ಅಕ್ಕ ಬಂದ ಕಣ್ ತಡಿಯಕ್ಕ ಇಲ್ಲೇ ರಮೇಶ್ ಅಣ್ಣ ಬಂದೈತೆ ನಾನು ರಮೇಶ್ ಅಣ್ಣ ಇಬ್ರು ಆಳನು ಇಲ್ಲಿ ಏನ ಮೋಟ್ರ್ ಆನ್ ಮಾಡ್ಬರಕ್ಕೆ ಹೋಗ್ತಿದೀವಿ ತಡ್ರಿ ಒಂದ್ರಿಟ್ಟು ನೀರು ಬಿಡಬೇಕು ಅಂತ ಹೇಳ್ತಿದ್ದಾರೆ ರಮೇಶ್ ಅಣ್ಣ ನೀರು ಬಿಟ್ಬಿಟ್ಟು ಮೋಟ್ರ್ ಆನ್ ಮಾಡ್ಬಿಟ್ಟು ಅಲ್ಲೇ ಕೈ ಕಾಲು ಮಕ ಎಲ್ಲ ತೊಳ್ಕೊಂಡ್ ಬರ್ತೀನಿ ಕಣಕ ನೀವು ತಿಂಡಿ ತಿಂದಿರಿ ಅಷ್ಟ್ರಲ್ಲಿ ಬರ್ತೀನಿ ನಾನು ಬಂತು ಅನ್ನು ನಿಮ್ ರಮೇಶ್ ಅಣ್ಣ ಎಲ್ಲೋಗಿದ್ರು ಏನ ಅತ್ಲಾಗಿ ಇವಾಗ ಬಂದಿದಾರ ನೋಡು ಅಲ್ಲ ಮೋಟ್ರ್ ನೀರ್ ಬಿಟ್ಟಕ್ಕೂ ನೀರ್ ಆನ್ ಮಾಡಕ್ಕೂ ಬಂದಿರಲ್ವಾ ಇಷ್ಟೊತ್ತವರೆಗೂ ಎಲ್ಲೋಗಿದ್ರು ಮತ್ತೆ ಇವರು ಇಷ್ಟೊತ್ತವರೆಗೂ ಅಂತ ಎಲ್ಲೋಗಿದ್ರು ಏನ ಅತ್ಲಾಗಿ ಹೆಂಗ ಬಂದ್ರಲ್ಲ ಅತ್ಲಾಗಿ ಅಲ್ಲಿ ಇಲ್ಲಿ ಕೆಲ್ಸಗಳು ಇದ್ದಾವ ಅನ್ಸುತ್ತೆ ಹೋಗಿದ್ರ ಅನ್ಸುತ್ತೆ ಜಲ್ಜಕ್ಕ ನೇತ್ರಮ್ಮ ಲಕ್ಷ್ಮಕ್ಕ ತಿನ್ರಿ ಬೇಗ ಚಿತ್ರಾನ್ನ ಹೆಂಗೈತೆ ಚೆನ್ನಾಗೈತಾ ಕಣಕ ತಿಂಡಿ ಮಾತ್ರ ಬೋಲು ಚೆನ್ನಾಗೈತೆ ಏನಂತೀಯ ಇದ್ರ ಜೊತೆ ಒಂದಿಟ್ಟು ಉಪ್ಪಿನಕಾಯಿ ಏನಾರ ತಗೊಂಡ್ಬರ್ಬೇಕಿತ್ತು ಉಪ್ಪಿನಕಾಯಿನೋ ಬೋಂಡಾನೋ ಏನಾದ್ರು ನೆನ್ಸ್ಕೊಳಕ್ ಒಂದಿಟ್ಟು ತಗೊಂಡ್ಬರ್ದಲ್ಲ ನೀನು ಬರೀ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ಯಲ್ಲಕ್ಕ ಏನ್ ಮಾಡ್ತೀಯ ತಿನ್ನೆ ಅತ್ಲಾಗಿ ಲಕ್ಷ್ಮಕ್ಕ ಅತ್ಲಾಗಿ ಕೆಲ್ಸಗಳು ಸಿಕ್ಕಾಬಟ್ಟೆ ಮನೇಲಿ ಏನ್ ಮಾಡ್ತೀಯ ಅತ್ಲಾಗಿ ನಾನು ಅರ್ಜೆಂಟ್ ಅಲ್ಲಿ ಮಾಡ್ಕೊಂಡ್ ಬಂದೆ ಹೆಂಗಾಯ್ತಾ ಏನ ಅತ್ಲಾಗಿ ಅವೆಲ್ಲ ಏನು ತಗೊಂಬರಿಲ್ಲ ಉಪ್ಪಿನಕಾಯಿ ಎಲ್ಲ ಮರ್ತು ಬಂದ್ಬಿಟ್ಟೆ ಮೊಸರು ಮಜ್ಜಿಗೆ ಎಲ್ಲ ತಗೊಂಬಂದಿನಿ ನೋಡ್ರೆ ಮೊಸರು ಮಜ್ಜಿಗೆ ತಿಂತೀರಂತ ತಿನ್ರಿ ಆದ್ರೂ ಅರ್ಜೆಂಟ್ ಅಲ್ಲಿ ಚಿತ್ರಾನ್ನ ಮಾಡಿದ್ಯಾ ಅಂತ ಹೇಳ್ತಿದ್ಯಾ ಆದ್ರೂ ಮಾತ್ರ ಬಲು ರುಚಿಯಾಗಿ ಮಾಡಿದ್ಯಾ ಆ ಕಡೆ ನಿಂಗಕ್ಕ ಬಹಳ ಚೆನ್ನಾಗೈತೆ ಚಿತ್ರಾನ್ನ ಮಾತ್ರ ಸೂಪರ್ ಆಗೈತೆ ನನ್ಗಂತೂ ಬಲು ಇಷ್ಟ ಆಗೋಯ್ತು ಏನೇನೇತ್ರಮ್ಮ ಚೆನ್ನಾಗಿಲ್ವೇನೆ ಚಿತ್ರಾನ್ನ
ಹಾಕಿಸ್ಕೊಳಕ ಇನ್ನೊಂಚೂರು ಜಲ್ದಕ ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಂಡು ಊಟ ಮಾಡು ಹೊಟ್ಟೆ ತುಂಬಾ ಇನ್ನು ಜಾಸ್ತಿ ತಗೊಂಬಂದಿದೀನಿ